ರಾಜಕೀಯ ವಿಚಾರಕ್ಕೆ ಸುಖಾಸುಮ್ಮನೆ ಡಿಕೆ ಶಿವಕುಮಾರ್ ಅವರು ಮೂಗು ತೂರಿಸ್ತಾರೆ. ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಲ್ಲ ವಿಚಾರದಲ್ಲೂ ಡಿಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ. ಈ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ಸುಖಾಸುಮ್ಮನೆ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ಮೇಲೆ. ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹಾಡಿ ಹೊಗಳುತ್ತಾರೆ. ಸತೀಶ್ ಜಾರಕಿಹೊಳಿ ಆಗಲಿ ಆ ಒಂದು DCC ಬ್ಯಾಂಕ್ಗೆ ಏನು ಮಾಡಿದ್ರು ಅನ್ನುವಂಥ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದೇ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ಇದು ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಡ್ತಾರೆ. ಬೆಳಗಾವಿಯ ರಾಜಕೀಯ ವಿಚಾರಕ್ಕೆ ಸುಖಾಸುಮ್ಮನೆ ಡಿಕೆ ಶಿವಕುಮಾರ್ ಅವರು ಮೂಗು ತೂರಿಸ್ತಾರೆ ಅನ್ನುವಂಥ ವಿಚಾರಕ್ಕೆ ನಾಟ್ ಓನ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಆಗಾಗ ಸಮಯ ಸಿಕ್ಕಾಗಲೆಲ್ಲವೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಎಲ್ಲ ವಿಚಾರದಲ್ಲೂ ಡಿಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ. ಈ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ಸುಖಾಸುಮ್ಮನೆ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ಮೇಲೆ, ಜಾರಕಿಹೊಳಿಯವರ ಕುಟುಂಬದಿಂದ. ಸೊ ಇದು ಮತ್ತೊಂದು ಹಂತಕ್ಕೆ ಹೋಗಿದೆ. ಯಾವ ಹಂತಕ್ಕೆ ಅನ್ನುವಂಥ ವಿಚಾರವನ್ನು ಇವತ್ತಿನ ಪೊಲಿಟಿಕಲ್ ಸ್ಪೆಷಲ್ನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಶಿವಪ್ರಸಾದ್ ಮಾಗಡಿ. ಕಾಂಗ್ರೆಸ್ನ CLP ಸಭೆ ನಡೆಯುತ್ತೆ. ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಒಂದು ನೇತೃತ್ವದಲ್ಲಿ, ಜೊತೆಗೆ ಹೈಕಮಾಂಡ್ನ ಒಂದಷ್ಟು ನಾಯಕರ ನೇತೃತ್ವದಲ್ಲಿ ಈ ಒಂದು CLP ಮೀಟಿಂಗ್ ನಡೆಯುತ್ತೆ. ಖುದ್ದು ಸಿದ್ದರಾಮಯ್ಯ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೆ ಹೊತ್ತು ಅವತ್ತು CLP ಮೀಟಿಂಗ್ನಲ್ಲೇ ಇರ್ತಾರೆ. ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಬೆಳಗಾವಿಯ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಅದು ಬೆಳಗಾವಿಯ DCC ಬ್ಯಾಂಕ್ ಏನಿದೆ, DCC ಬ್ಯಾಂಕ್ನ ಕಚೇರಿ ಇದೆ. ಈ ಕಚೇರಿ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮಾತನಾಡ್ತಾ ಇರ್ತಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಮೂಲದವರೇನೆ. ಸೊ ಅವರನ್ನು ಈ ಕಟ್ಟಡ ನಿರ್ಮಾಣ, DCC ಕಚೇರಿಯ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹಾಡಿ ಹೊಗಳುತ್ತಾರೆ. ಎಲ್ಲೂ ಕೂಡ ಜಾರಕಿಹೊಳಿ ಕುಟುಂಬ, ಅದು ರಮೇಶ್ ಜಾರಕಿಹೊಳಿ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಆ ಒಂದು DCC ಬ್ಯಾಂಕ್ಗೆ ಏನು ಮಾಡಿದ್ರು ಅನ್ನುವಂಥ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದೇ ಇಲ್ಲ. ಮೈಕನ್ನು ಹಿಡ್ಕೊಂಡು ಇವತ್ತು ಆ ಕಚೇರಿ ನಿರ್ಮಾಣ ಆಗೋದಕ್ಕೆ, ಇವತ್ತು ಅದರಿಂದ ಒಂದಷ್ಟು ಜನ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಮನೆಯ ಸಚಿವರಾದಂಥ ಆ ಭಾಗದ ಪ್ರಮುಖ ಲೀಡರ್ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ತುಂಬ ಜೋಶಲ್ಲಿ ಮಾತನಾಡ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸತೀಶ್ ಜಾರಕಿಹೊಳಿ ಅವರು, ಲೋಕೋಪಯೋಗಿ ಸಚಿವರು, ಅಲ್ಲೇ ಇರ್ತಾರೆ. ಹೋಗಿ ಡಿಕೆ ಶಿವಕುಮಾರ್ ಅವ್ರ ಕಡೆಯಿಂದ ಮೈಕನ್ನು ಈಸ್ಕೊಂಡು ಮಾತನಾಡ್ತಾರೆ. ಏನಂತ? ಪದೇ ಪದೇ ನಮ್ಮನ್ನು ಅವಮಾನಿಸಬೇಡಿ, DCC ಬ್ಯಾಂಕ್ಗೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದ ಕೊಡುಗೆ ಏನು ಇಲ್ವಾ? ಅದನ್ನು ಯಾಕೆ ನೀವು ಹೇಳ್ತಾ ಇಲ್ಲ? ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಪಾತ್ರವನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀರಾ. ಹೈಕಮಾಂಡ್ನ ನಾಯಕರು ಬಂದಿದ್ದಾರೆ, ಅವ್ರಿಗೆ ಯಾವ ರೀತಿಯಾದಂಥ ಸಂದೇಶ ರವಾನೆ ಆಗುತ್ತೆ? ಹೀಗೆ ಏರು ಧ್ವನಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅವರ ಮುಂದೆಯೇ ಹೈಕಮಾಂಡ್ನ ನಾಯಕರ ಎದುರುಗಡೆನೆ ನೂರಾರು ಜನ ನಾಯಕರ ಮುಂದೆ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ಒಂದು ಕ್ಷಣ ಅಲ್ಲಿದ್ದಂಥ ಸಚಿವರು, ಶಾಸಕರು, ಹೈಕಮಾಂಡ್ನ ನಾಯಕರು, ಖುದ್ದು ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಅಣ್ಣ ಅಂಥೇಳಿ ಒಂದು ಮಾತಾಡೋಕೆ ಹೋಗ್ತಾರೆ. ಡೋಂಟ್ ಟಾಕ್ ಅಂಥೇಳಿ, ನೀವು ಸುಮ್ಮನೆ ಕೂತ್ಕೊಳ್ಳಿ, ಡೋಂಟ್ ಟಾಕ್ ಅನ್ನುವಂಥ ಮಾತಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಅವರ ಒಂದು ಮಾತಿಗೆ ಸೈಲೆಂಟ್ ಆಗಿಬಿಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದಾದ ಬಳಿಕ ಸುರ್ಜೇವಾಲಾ ಅವರು ಕೂಡ ಮಧ್ಯಪ್ರವೇಶ ಮಾಡೋಕ್ಕೆ ಹೋಗ್ತಾರೆ. ಇನ್ನೂ ನನ್ನ ಮಾತು ಮುಗ್ದಿಲ್ಲ ಸರ್, ನಾನು ಮಾತಾಡೋದಿದೆ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ವಿಚಾರವನ್ನು ಮುಟ್ಟಿಸುವಂಥ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಮಾತನ್ನು ಮುಂದುವರಿಸ್ತಾರೆ. ಬೆಳಗಾವಿಯ DCC ಕಚೇರಿ ಏನಿದೆಯಲ್ಲ, ಈ ಕಚೇರಿಗೆ ನನ್ನ ಸಹೋದರ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜಾಗವನ್ನು ಕೊಟ್ಟಿದ್ರು. ಈ ವಿಚಾರ ನೀವು ಯಾಕೆ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ? ಆ ಕಟ್ಟಡ ಕಟ್ಟಕ್ಕೆ ನಾನು ಸತೀಶ್ ಜಾರಕಿಹೊಳಿ 3 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀನಿ. ಈ ವಿಚಾರ ನೀವು ಯಾಕೆ ಹೇಳ್ತಾ ಇಲ್ಲ? ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾಡಿದ್ರು ಅಂತಂದರೆ ಏನು ಮೆಸೇಜ್ ಪಾಸ್ ಆಗುತ್ತೆ? ಆ ಕಟ್ಟಡ ಕಟ್ಟಕ್ಕೆ ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಜಾಗನ ನನ್ನ ಸಹೋದರ ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದಂಥ ಕಟ್ಟಡ ಕಟ್ಟಕ್ಕೆ ಬೇಕಾದಂಥ ದುಡ್ಡಲ್ಲಿ 3 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ.
ಈಗ ಹೇಳಿ ಯಾರ ಒಂದು ಪಾತ್ರ ಮಹತ್ವದ್ದು? ಅದಾದ್ಮೇಲೆ ಆ ಬ್ಯಾಂಕು ಡೆವಲಪ್ ಆಗ್ತಾ ಹೋಗಿದೆ, ಕಚೇರಿ ಎಲ್ಲವೂ ಕೂಡ ಇದೆ, ಸಾಕಷ್ಟು ಜನ ಅನುಕೂಲ ಪಡ್ಕೊಂಡು, ಆದ್ರೆ ಮೂಲ ಕಾರಣಕರ್ತರು ಯಾರು? ಜಾಗ ಕೊಟ್ಟವರು, ದುಡ್ಡು ಕೊಟ್ಟವರ? ಅದಾದ್ಮೇಲೆ ಅದನ್ನ ನೋಡ್ಕೊಂಡು ಹೋಗ್ತಾ ಇರುವಂತವ್ರ? ಈ ಒಂದು ಪ್ರಶ್ನೆಯನ್ನ ಏರು ಧ್ವನಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವರು ಕೂಡ ಏನು ಆನ್ಸರ್ ಕೊಡಬೇಕು ಗೊತ್ತಾಗೋದಿಲ್ಲ. ಅಷ್ಟರೊಳಗಡೆ ಈ ರೀತಿಯಾಗಿ ಪದೇ ಪದೇ ನಮ್ಮನ್ನು ಅವಮಾನ ಮಾಡಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಅವಾಗ ಕೊನೆಯದಾಗಿ ಮಧ್ಯಪ್ರವೇಶ ಮಾಡಿ ಏನಿದ್ರು ಕೂತ್ ಮಾತಾಡೋಣ, ಅಸಮಾಧಾನವಾಗಿರಿ ಅಂತೇಳಿ DK ಶಿವಕುಮಾರ್ ಅವರು ಜೊತೆಗೆ ಸತೀಶ್ ಜಾರಕಿಹೊಳಿನ ಸಮಾಧಾನ ಪಡಿಸಿದ್ದಾರೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಬೆಳಗಾವಿ ರಾಜಕಾರಣ ಏನಿದೆಯಲ್ಲ, ಅದೊಂಥರ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲೇ ಇರಬೇಕು ಅನ್ನುವಂಥದ್ದು ಅವರ ಒಂದು ಬಯಕೆ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಲಕ ಬೆಳಗಾವಿಯಲ್ಲಿ ಒಂದು ರಾಜಕೀಯಕ್ಕೆ DK ಶಿವಕುಮಾರ್ ಅವರು ಆಗಾಗ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥದ್ದು ಇವರ ಒಂದು ಆರೋಪ. ಜೊತೆಗೆ ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಮಾಡಬೇಕು. 6 ತಿಂಗಳಾಗಿದೆ, ಇನ್ನೂ ಕೂಡ ನೇಮಕ ಮಾಡಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ಲಿಸ್ಟನ್ನು ಇಟ್ಕೊಂಡು ಹೋಗಿ DK ಶಿವಕುಮಾರ್ ಅವರಿಗೆ ಒಂದು 2-3 ಸಲ ಲಿಸ್ಟು ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ, ಮಾತನಾಡಿದ್ದಾರೆ. ಆದರೆ ಇನ್ನೂ ಕೂಡ DK ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಕಾರಣ, ಆ ಭಾಗದ ನಾಯಕರು ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗ ಏನಿದೆ ಮೃಣಾಲ್ ಹೆಬ್ಬಾಳ್ಕರ್ ಅಥವಾ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಏನಿದ್ದಾರೆ, ಅದರಲ್ಲಿ ಯಾರನ್ನಾದ್ರೂ ಕೂಡ ಈ ಒಂದು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ, ಅದರಲ್ಲೂ ಕೂಡ ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ನ ಈ ಒಂದು ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ಹೇಳಿ ಅವರು ಒತ್ತಡವನ್ನು ಹಾಕ್ತಿದ್ದಾರೆ. ಅದನ್ನೇನಾದರೂ ಮಾಡಿದ್ರೆ ಸತೀಶ್ ಜಾರಕಿಹೊಳಿಗೆ ಬೇಜಾರಾಗುತ್ತೆ. ಸತೀಶ್ ಜಾರಕಿಹೊಳಿ ಕೊಟ್ಟಂಥ ಕ್ಯಾಂಡಿಡೇಟ್ಗಳನ್ನೇನಾದರೂ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಜಾರಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರು ಮನವಿಯನ್ನು ಕೊಟ್ಟಿದ್ರು ಕೂಡ, ಹೆಸರುಗಳನ್ನು ಅವ್ರ ಮುಂದೆ ಇಟ್ಟಿದ್ರು ಕೂಡ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಈ ಒಂದು ವಿಚಾರವು ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಾಕಷ್ಟು ಒಂದು ಬೇಸರದ ಜೊತೆಗೆ ಒಂದಷ್ಟು ಆಕ್ರೋಶವನ್ನು ಬರೆಸೋದಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಒಂದು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಿಗೆ MP ಟಿಕೆಟನ್ನು ಕೊಡಿಸುವಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಷ್ಟಾಗೇನು ಒಲವಿರಲಿಲ್ಲ. ಅವ್ರ ಮಗಳಿಗೂ ಟಿಕೆಟನ್ನು ಕೊಡಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಆ ಟಿಕೆಟು ಕೂಡ DK ಶಿವಕುಮಾರ್ ಅವರು ಈ ಬೆಳಗಾವಿ ರಾಜಕೀಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಿಸುವಲ್ಲಿ ಕೂಡ DK ಶಿವಕುಮಾರ್ ಯಶಸ್ವಿ ಆದರು, ಟಿಕೆಟ್ ಪಡ್ಕೊಳ್ಳುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಯಶಸ್ವಿ ಆದರು. ಇಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಅವ್ರಿಗಿತ್ತು. ಇದೇ ಒಂದು ಕಾರಣಕ್ಕೆ DK ಶಿವಕುಮಾರ್ ಅವ್ರನ್ನ ಸಮಯ ಸಿಕ್ಕಾಗಲೆಲ್ಲ ಸತೀಶ್ ಜಾರಕಿಹೊಳಿ ಅವರು ಕೂಡ ಯಾವ ಮಟ್ಟದಲ್ಲಿ ಅವ್ರಿಗೆ ತಿರುಗೇಟನ್ನು ಕೊಡಬೇಕಲ್ಲ ಆ ರೀತಿಯಾದಂಥ ಸ್ಟ್ರಾಟಜಿನ ಮಾಡ್ತಾನೆ ಇದ್ದಾರೆ. ಯಾಕೆಂದರೆ ಹೆಚ್ಚುವರಿ DCMಗಳ ಹುದ್ದೆಗಳು ಸೃಷ್ಟಿಯಾಗಬೇಕು, ಸಮುದಾಯವಾರು. ಜೊತೆಗೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವಂಥ ನಿಟ್ಟಿನಲ್ಲಿ KPCC ಅಧ್ಯಕ್ಷರು ಮತ್ತು DCM ಕೂಡ ಆಗಿದ್ದ DK ಶಿವಕುಮಾರ್. ಹೀಗಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಜೊತೆಗೆ ನಾನು ಕೂಡ CM ಸ್ಥಾನದ ಆಕಾಂಕ್ಷಿ, ಈ ರೀತಿಯಾದಂಥ ಒಂದಷ್ಟು ಹೇಳಿಕೆಗಳು ಸ್ಟ್ರಾಟಜಿ ಮೂಲಕ ಆಗಾಗ DK ಶಿವಕುಮಾರ್ ಅವ್ರಿಗೆ ಒಂದಷ್ಟು ಟಕ್ಕರನ್ನು ಕೊಡ್ತಾನೆ ಇದ್ರು. ಆದರೆ ಈಗ AICC ನಾಯಕರು, ಅದರಲ್ಲೂ ಕೂಡ ರಾಜ್ಯದ ಉಸ್ತುವಾರಿಯವರ ಮುಂದೆಯೇ, ಎಲ್ಲ ಶಾಸಕರು ಸಚಿವರ ಮುಂದೆಯೇ, ಸಿದ್ದರಾಮಯ್ಯ ಅವರ ಮುಂದೆಯೇ DK ಶಿವಕುಮಾರ್ ಅವ್ರಿಗೆ ಈ ರೀತಿಯಾದಂಥ DCC ಬ್ಯಾಂಕ್ನ ಕಟ್ಟಡದ ನಿರ್ಮಾಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೀತಿಯಾದಂಥ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.